ತೀರ್ಥಕ್ಷೇತ್ರ ಮಾಡಿದವರು ಯಾರು? ಮೋದಿಯವರು. ಇದನ್ನ ಹೇಳ್ತೀರಾ ನಾವು? ಅದಕ್ಕೆ ಕಾಂಗ್ರೆಸ್ ಅವ್ರು ಹೇಳ್ತಾನೆ ಇರ್ತಾರೆ, ಯಾರಾದ್ರೂ ಕೇಳಿದಾಗ ಸೋಸ್ತವ್ರು ಯಾರ ನೀನು ಅಂತ ಕೇಳ್ಬೇಕು ಅವ್ರನ್ನ. ಆಗ ನಾವು ನಮ್ಮ ಬಿಜೆಪಿಯಲ್ಲಿ ಈ ದಲಿತ ಮುಖಂಡರುಗಳು ತುಳಿತಕ್ಕೆ ಒಳಗಾದಂಥವ್ರು ಬೆಳೆಯುವಂಥದಕ್ಕೆ ಸುವರ್ಣ ಅವಕಾಶ ಇರೋದು ಬಿಜೆಪಿ ಒಂದರಲ್ಲೇ. ಅಲ್ಲೆಲ್ಲ ಸೆಟ್ಲ್ ಔಟ್ ಅವರೆಲ್ಲ. ನೀ ಖರ್ಗೆ ಬಿಟ್ರೆ ಖರ್ಗೆ ಮಗ ಅಲ್ವಾ, ಹಂಗೆ ಅವ್ರ ಮೊಮ್ಮಗ, ಹಂಗೆ ಸೋನಿಯಾ ಗಾಂಧಿ ಅವರಲ್ಲ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಇಂದಿರಾ ಗಾಂಧಿ, ನೆಹರು, ಹಿಂಗೆ ಹೋಗ್ತೈತೆ. ನೀವು ನಮಗ್ ಬರೋದೇ ಇಲ್ಲ. ಯಾವಾಗ ನೀವು ಇದೆಲ್ಲ ಹೇಳಕ್ ಶುರು ಮಾಡ್ತೀರಾ ಅವಾಗ ನಮ್ಮಲ್ಲಿ ಲೀಡರ್ಶಿಪ್ ಬೆಳೆಯುತ್ತೆ, ನಮ್ಮಲ್ಲಿ ಬೆಳವಣಿಗೆ ಆಗ್ತೈತೆ. ಮೋದಿ ಅವರು ಬಂದ ಮೇಲಂತೂ ಈ ತರದ 100 ದಲಿತ ಪರ ಯೋಜನೆಗಳನ್ನ ಮಾಡಿದ್ದಾರೆ. ನಮ್ಮ ರಾಜ್ಯಪಾಲರು ಕೂಡ ಅದೇ ಸಮುದಾಯಕ್ಕೆ ಸೇರಿದಂತವರು. ಈ ತರ ಅವಕಾಶಗಳನ್ನ ನಾವು ಉಪಯೋಗಿಸಿ ಮೇಲೆ ಬರಬೇಕು. ಈಗ ರುದ್ರಯ್ಯ ಅವರು ಬಂದಿದ್ದಾರೆ, ಈ ತರದ ವಿಚಾರಗಳನ್ನ ಇಟ್ಕೊಂಡು ಹೆಚ್ಚು ಹೋಗ್ಬೇಕು. ನಾವು ಕ್ವಶನ್ ಮಾಡಬೇಕು. ನೀವು ಕ್ವಶನ್ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ. ಜೈ ಅಂದ್ರೆ ಏನೂ ಆಗಲ್ಲ. ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಧಿಕ್ಕಾರ ಹಾಕಿದ್ರೇನೆ ನಾವು ಲೀಡರ್ ಆಗೋದು. ನೀವು ಎಲ್ಲಿವರೆಗೂ ಕಾಂಗ್ರೆಸ್ಗೆ ಧಿಕ್ಕಾರ ಆಗೋಲ್ಲ ಅಲ್ಲಿವರೆಗೂ ನಾವು ಲೀಡರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಶ್ನೆಗಳನ್ನ ಕೇಳಬೇಕು. ಪ್ರಶ್ನೆಗಳ ಸುಳಿಮರೆ. ಅವ್ರೊಂದು ಪ್ರಶ್ನೆ ಕೇಳಿದ್ರೆ 10 ಪ್ರಶ್ನೆ ಕೇಳಬೇಕು. ಆಗ ನಮ್ಮ ಲೀಡರ್ಶಿಪ್ ಬೆಳೆಯುತ್ತೆ. ಬಿಜೆಪಿಯಲ್ಲಿ ಒಂದು ಸುವರ್ಣ ಅವಕಾಶ ನಿಮ್ಮೆಲ್ಲರಿಗೂ ಬೆಳೆಯುವಂಥದ್ದಕ್ಕೆ ಸುವರ್ಣ ಅವಕಾಶ ಇದೆ. ನಮ್ಮಲ್ಲಿ ನಾಯಕತ್ವ ಕೊಡುವಂಥದ್ದಕ್ಕೂ ಬಹಳ ಅವಕಾಶ ಇದೆ. ನಾನು ಹಿಂದೆ ಒಂದ್ಸರಿ ಎಸ್.ಎಂ. ಕೃಷ್ಣ ಅವರು ಒಂದ್ಸರಿ ಮುಖ್ಯಮಂತ್ರಿ ಆಗಿದಾಗ ಬಹಳ ವರ್ಷ ಹೇಳಿದ್ರು, ನೀನು ಕಾಂಗ್ರೆಸ್ ಹೆಂಗ್ಯಪ್ಪ ಅಂತ ಹೇಳಿದ್ರು. ನಾನು ಹೇಳಿದೆ, ನಿಮ್ಮಂತವ್ರು ಬೇಕಾದಷ್ಟು ಜನ ಇದಲ್ಲ. ಬಿಜೆಪಿ ಹೊಸದು, ಬಿಜೆಪಿ ಒಂದು ಸಿದ್ಧಾಂತ ಇದೆ, ಬಿಜೆಪಿಗೆ ಒಂದು ಧರ್ಮ ಇದೆ. ಬೆಳೆಯುವಂಥದ್ದಕ್ಕೆ ಅವಕಾಶ ಇರೋದು ಬಿಜೆಪಿ ಒಂದರಲ್ಲೇ, ಕಾಂಗ್ರೆಸ್ ಅಲ್ಲೆಲ್ಲ ಎಲ್ಲ ಸ್ಟಾಗ್ನೇಟ್ ಔಟ್ ಇದೆ ಎಲ್ಲ ಪೂರ್ತಿ. ಅವರೇ ಹೇಳ್ತಾರಲ್ಲ ಸಮುದ್ರ ಅಂತ, ಹೇಳಲ್ಲ ಸಮುದ್ರದಲ್ಲಿ ಏನೇನು ಹಾವು ಇವೆಲ್ಲವೇ ಅಂತ ಹೇಳಲ್ಲ ಅವರು. ಆ ರೀತಿ ಅಲ್ಲಿ ಬೆಳೆಯಕ್ಕೆ ಅವಕಾಶ ಇಲ್ಲ. ಇವತ್ತು ದಲಿತ ಸಮುದಾಯಕ್ಕೆ ಬೆಳೆಯುವಂತ ಅವಕಾಶ ಬಿಜೆಪಿಯಲ್ಲಿದೆ. ಇದರ ಉಪಯೋಗವನ್ನ ತಾವು ಪಡಿಬೇಕು. ಆ ರೀತಿಯ ನಾಯಕತ್ವ ಇರುವಂತ ಲೀಡರ್ಸ್ ಬಿಜೆಪಿಗೆ ಸೇರ್ಪಡೆ ಆಗಬೇಕು. ಇವತ್ತು ರುದ್ರಯ್ಯನವರು ಸೇರಿರೋದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಅವರೆಲ್ಲರ ನೇತೃತ್ವದಲ್ಲಿ ಪಕ್ಷವನ್ನ ಇನ್ನಷ್ಟು ಸದೃಢ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ. ಇವತ್ತು ಬಹಳ ಸಂತೋಷದಿಂದ ಅವರ ಸೇರ್ಪಡೆಯನ್ನ ನಾವು ಮಾಡ್ತಾ ಇದ್ರಿ. ನಮ್ದು ಈಗ ಒಂದು ಕಾರ್ಯಕ್ರಮ 2 ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದಿದ್ದೀನಿ. ಇನ್ನು ಬಹಳಷ್ಟು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಬೊಮ್ಮಾಯಿ ಅವರು ನಿಮ್ಮ ಹತ್ರ ವಿನಂತಿ ಮಾಡಿ, ಇವತ್ತು ನಮ್ದು ಬಹಳ ಪ್ರೋಗ್ರಾಮ್ಸ್ ಇದೆ, ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗಳು ಪ್ರೋಗ್ರಾಮ್ಸ್ ಇದೆ, ದಯವಿಟ್ಟು ತಾವು ಅನುಮತಿಯನ್ನ ಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.